ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಡಿಮಿಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕುಕುಂಬರ್ ಅಂದರೆ ಸೌತೆಕಾಯಿಲಿ ರವೆ ದೋಸೆ ಮಾಡೋದು ಹೇಗೆ, ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗಾರ ಹೋಗಿರ್ಬೋದು, ಸೂಪರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನಂಗೆ ಚೆನ್ನಾಗಿ ನೋಡ್ತಿದ್ದಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ 1 ಲೋಟದಷ್ಟು ರವೆ, ಚಿರೋಟಿ ರವೆ ಆದರೂ ತಗೊಳ್ಳಿ, ಮಾಮೂಲಿ ಉಪ್ಪಿಟ್ಟು ರವೆ ಆದರೂ ತಗೋಬೋದು. ನಂತರ ಒಂದು ಬೌಲ್ಗೆ ಹಾಕಿ ಒಂದು 1/4 ಗಂಟೆಗೆ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಇಲ್ಲ ಒಂದು 10 ನಿಮಿಷ ಅದರ 15 ನಿಮಿಷ ನೆನೆಸಿದ್ರೆ ಸಾಕು. ರವೆ ಮುಳುಗೋಷ್ಟು ನೀರು ಹಾಕಿ ನಂತರ ಒಂದು ಸೌತೆಕಾಯಿನ ಹಾಕ್ತಿದ್ದೀನಿ. ಒಂದು ಬೌಲ್ ರವೆಗೆ ಒಂದು ಸೌತೆಕಾಯಿ ಹಾಕಿದ್ರೆ ಸಾಕಾಗುತ್ತೆ. ಸೌತೆಕಾಯಿ ಹಾಗೆ ತಿಂದು ಬೇಜಾರನ್ಸಿದ್ರೆ ಈ ಥರ ದೋಸೆ ಮಾಡ್ಕೊಳ್ತೀನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ರವೆ ದೋಸೆ ಹಾಗೆ ತಿಂದರೆ ಸ್ವಲ್ಪ ರಬ್ಬರ್ ಥರ ಆಗುತ್ತಲ್ವ, ತಿನ್ನೋಕ್ಕಾಗಲ್ಲ. ಈ ಥರ ಮಾಡ್ಕೊಳ್ತೀನಿ, ಸಕ್ಕ ಸ್ಮೂತಾಗಿರುತ್ತೆ, ಟೇಸ್ಟಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಂತರ ಸಿಪ್ಪೆಲ್ಲ ಹೊರದ ನಂತರ ಇದನ್ನು ತುರ್ಕೊಂಬಿಡೋಣ. ಒಂದು ಇದರಲ್ಲಿ ತುರಿಯಮಣಿಯಲ್ಲೇ ಈ ಥರ ತುರ್ಕೊಂಬಿಡಿ. ನೋಡಿ, ಈಗ ತುರಿದಾಗಿದೆ. ತುರಿದಂಥ ರವೆನ ತುರಿದ್ರಂಥ ಸೌತೆಕಾಯಿನ ರವೆ ನೆನೆಸಿರೋದಕ್ಕೆ ಹಾಕಿ ಇಡೋಣ ಒಂದು 5 ನಿಮಿಷ. ನಂತರ ಒಂದು ಮಿಕ್ಸಿ ಜಾರಿಗೆ 2 ಹಸಿಮೆಣಸಿನಕಾಯಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರವೆ ಮತ್ತು ಸೌತೆಕಾಯಿ ಮಿಶ್ರಣವನ್ನು ಇದಕ್ಕೆ ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ. ನೀರು ಬೇಕು ಅಂದರೆ ಹಾಕೋಬೋದು. ಇದೇ ನೀರು ಬಿಟ್ಕೊಳ್ಳೋದ್ರಿಂದ ನೀರಿನ ಅವಶ್ಯಕತೆ ಇರಲ್ಲ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ದೋಸೆಗೆ ಬ್ಯಾಟರ್ಗೆ ಅಷ್ಟು ಬೇಕಿದ್ರೆ ನೀರು ಹಾಕ್ಕೋಬೋದು. ಫಸ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ನೋಡೋಣ, ಈ ಥರ ಗ್ರೈಂಡ್ ಮಾಡ್ಕೊಂಡಾಗಿದೆ ನೋಡಿ. ಈ ಥರ ಇದನ್ನು ಒಂದು 20 ನಿಮಿಷ 15 ನಿಮಿಷ ಇಟ್ಟು ಆಮೇಲೆ ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಒಂದು 25 ನಿಮಿಷ 30 ನಿಮಿಷ ಇಟ್ಟರು ಏನಾಗಲ್ಲ, ತಕ್ಷಣ ಹಾಕೊಂಡ್ರು ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ ದೋಸೆ. ಇಲ್ಲ ಅಂದರೆ ಒಂದು 10-15 ನಿಮಿಷ ಇಟ್ಟರೆ ತುಂಬ ಚೆನ್ನಾಗಿ ಬರ್ತದೆ ದೋಸೆ. ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಹೇಳ್ದಂಗೆ 10ರಿಂದ 15 ನಿಮಿಷ, ಇಲ್ಲಾಂದರೆ ಒಂದು 20 ನಿಮಿಷ ಇಟ್ಟು ದೋಸೆನ ಹಾಕಿ. ಈಗ ಒಂದು 20 ನಿಮಿಷ ಆಗಿದೆ ನೋಡಿ, ದೋಸೆ ಬ್ಯಾಟರ್ ಈ ಥರ ಆಗಿದೆ. ನಂತರ ಸ್ಟವ್ ಮೇಲೆ ದೋಸೆ ತವನ್ನ ಕಾಯೋದಕ್ಕೆ ಬಿಟ್ಟಿದ್ದೆ, ಕಾದಿದೆ. ಈಗ ಒಂದೊಂದಾಗಿ ದೋಸೆ ಹಾಕಿ ನೀವು ಇದನ್ನು ಯಾವ ಚಟ್ನಿ ಜೊತೆ ಗೊಜ್ಜು ಜೊತೆ ಬೇಕಾದರೆ ಕಾಂಬಿನೇಷನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ದೋಸೆಗೆ ನಾವು ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಖಾರ ಇರುತ್ತೆ, ಹಾಗೆಯೇ ತುಪ್ಪ ಹಾಕಬೇಕಿದ್ರೂ ತಿನ್ಕೋಬೋದು. ನೀವು ಬೇಕಿದ್ರೆ ಇದನ್ನು ಕ್ರಿಸ್ಪಿಯಾಗಿ ದೋಸೆ ಮಾಡ್ಕೋಬೋದು, ಇಲ್ಲ ಅಂದರೆ ಸೆಟ್ ದೋಸೆ ಥರನಾದರೂ ಮಾಡ್ಕೋಬೋದು. ಯಾವ ಥರನಾದರೂ ದೋಸೆ ಮಾಡ್ಕೋಬೋದು, ಸ್ವಲ್ಪನೂ ಕಿತ್ತೋಗಲ್ಲ ದೋಸೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ದೋಸೆ ಈ ಅದಕ್ಕೆ ಇದೆ. ಈಗ ಒಂದು ಸೈಡ್ ತೆಗೆದು ಇನ್ನೊಂದು ಸೈಡ್ ಮುಗ್ಚಾಕೋಣ ದೋಸೆನ. ನೋಡಿ, ರವಾ ದೋಸೆ ರೆಡಿ ಆಯಿತು. ನಾನು ಹೇಳ್ದಂಗೆ ಯಾವುದಕ್ಕಾದ್ರೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ 2 ಕೂಡ ಮಾಡ್ಬೋದು. ಯಾರಿಗೆಲ್ಲ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.